ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಣ ಬಂದ. ನಾನು ವಾರಕ್ಕೊಂದ್ಸಲಿ ಬಂದು ಗೋರಿಬಿಂದೂರ್ನ ರೌಂಡ್ ಹಾಕೊಂಡು ಹೋದಂಗೈತೆ ಗುರು. ಆಯ್ತು, ಆಮೇಲೆ ವಾರ ಪೂರ್ತಿ ಅಲ್ಲಿ ಇಲ್ಲಿ ಸೈಟಲ್ಲಿ ಅಡ್ಡಾಡೋದು, ವಾರಕ್ಕೊಂದ್ಸಲಿ ಊರಿಗೆ ಬರೋದು, ಊರ ದರ್ಶನ ಮಾಡ್ಕೊಳ್ಳೋದು, ತಿರ್ಗಾ ನೆಕ್ಸ್ಟ್ ವಾರ ಎಲ್ಗಾದ್ರೂ ಹೋಗೋದು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಅಣ್ಣ. ಸ್ವಲ್ಪ ಜಾಗ ಬಿಟ್ಬಿಡೋಣ, ಹೊರಟೋಗ್ಬಿಡ್ತೀನಿ ನಾನು ಕೊಡಲ್ಲ. ಏನು ಬಿಡೋದೇ ಇಲ್ಲ ಅಂತವ್ರಲ್ಲ ಗುರು ಇವರು. ಹೊಡಿಯೋಣ, ಗ್ಯಾಪಲ್ಲೇ ಹೊಡಿಯೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಣ್ಣ 320ಗೆ ಹಾಕೋಣ. ಈ ಸ್ಕೂಟಿಗಳಲ್ಲಿ ಟ್ಯಾಂಕ್ ಕೆಪಾಸಿಟಿ ಎಲ್ಲ ಸ್ವಲ್ಪ ಕಮ್ಮಿ ಕೊಟ್ಟಿರ್ತಾನೆ, ಅದಕ್ಕೆ ನಾವು 200-300ಗೆಲ್ಲ ಹಾಕ್ಸಿದ್ರೆ ಫುಲ್ ಟ್ಯಾಂಕ್ ಆಗೋಗುತ್ತೆ. ಇದನ್ನೇ ನೋಡಿನೇ ಮನಸ್ಸೆಲ್ಲ ಫುಲ್ ಖುಷಿ ಆಗೋಗುತ್ತೆ ಗುರು. ಗೋರಿಬಿಂದೂರಿಂದ ಹಿಂದೂಪುರ ರೋಡಲ್ಲಿ ಡೇಂಜರ್ ಪ್ಲೇಸ್ ಅಂದರೆ ಇದೆ RTO ಆಫೀಸ್, ಅಂದರೆ ಹಳೆ RTO ಆಫೀಸ್ ಸರ್ಕಲ್ಲು. ಇಲ್ಲಿ ಗಾಡಿಗಳು ಮಾತ್ರ ಸಖತ್ ಭಯಂಕರ ಬರುತ್ತೆ ಗುರು. ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸ್ಬಾರ್ದು, ಅದಕ್ಕೆ ನಾನು ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸಲ್ಲ. ಅದು ಗಾಡಿಯಲ್ಲಿರುತ್ತೆ ಹೆಲ್ಮೆಟು. ಹೆಲ್ಮೆಟ್ ಹಾಕ್ಕೋಬೇಕು ಅಂತಾರೆ, ನಾನು ಗಾಡಿಗೆ ಹಾಕ್ತೀನಿ. ಇವಾಗ ನನಗೆ ಹಾಕ್ಕೊಂತ ಇದ್ದೀನಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯುವರ್ ಸೇಫ್ಟಿ ಇಸ್ ಇನ್ ಯುವರ್ ಹ್ಯಾಂಡ್ ಅಂತಾರಲ್ವಾ, ಅದಕ್ಕೆ ನಮ್ಮ ಸೇಫ್ಟಿನ ನಾವೇ ನಮ್ಮ ಕೈಯಾರೆ ಮಾಡ್ಕೋಬೇಕು ಅಂತ ಹೆಲ್ಮೆಟ್ ಹಾಕ್ಕೊಂತ ಇದ್ದೀನಿ. ಈ ನಮ್ಮ ಗುಡಿಬಂಡೆ ಲೇಕು ಮಾರ್ನಿಂಗ್ ಟೈಮ್ ಅಂದರೆ ಏನು ಸಖತ್ತಾಗಿರುತ್ತೆ ಅಂದರೆ ವ್ಯೂ ಸಖತ್ತಾಗೈತೆ ಗುರು. ನೋಡಿ, ಈ ಪ್ಲೇಸ್ನ ಹೈಲೈಟ್ ಮಾಡಿದ್ದೆ ಬೈಕ್ ರೈಡರ್ಸು, ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಗುರು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಯಾಕಂದರೆ ಎಲ್ರಿಗೂ ಗೊತ್ತಾಗೋದೇ ಬೈಕ್ ರೈಡರ್ಸಿಂದ. ಅವರು ಹೋಗಿ ಒಳ್ಳೆ ಅಡ್ವೆಂಚರ್ಸು, ಆಫ್ ರೋಡಿಂಗ್ಗಳು ಎಲ್ಲ ಮಾಡಿದಾಗೆ ಸ್ವಲ್ಪ ಹೈಲೈಟ್ ಆಗೋದು ಪ್ಲೇಸುಗಳು. ಒಳ್ಳೆ ಫೋಟೋಶೂಟುಗಳು ಎಲ್ಲ ಮಾಡಬೇಕಾದ್ರೆ ಇಂಥ ಪ್ಲೇಸುಗಳಿಗೆ ಬರಬೇಕು. ಹೆಲ್ಮೆಟ್ ತೆಗಿತೀನಿ ಹುಡುಗರು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನು ಒಂದೆರಡು ಫೋಟೋಗಳು ಗಾಡಿದು ತೆಗಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಪಿಕ್ಚರ್ಸು ಅಂತ. ಯಾಕಂದರೆ ಫೋನಲ್ಲಿ ಫೋಟೋ ಕ್ಲಾರಿಟಿ ಬರ್ತಾ ಇಲ್ಲ ಇವಾಗ. 5 ವರ್ಷ ಆಯಿತು ಫೋನ್ ತಗೊಂಡು, ಇವಾಗಲೂ ನಮಗೆ ಅದೇ ಕ್ಲಾರಿಟಿ ಬೇಕಂದರೆ ಎಲ್ಲಿಂದ ಸಿಗುತ್ತೆ? ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಮೋಹನು ಏನು ಕೆಲಸ ಕೊಟ್ಟವನೇ ಗೊತ್ತಾ? ಮೈಸೂರಿಗೆ ಒಂದು ಪೋಸ್ಟ್ ಮಾಡಬೇಕು, ಪೋಸ್ಟ್ ಮಾಡಿಬಿಟ್ಟು ಹೋಗು ಅಂತ ಹೇಳ್ದ. ಇಲ್ಲಿ ಬಂದು ಅರ್ಧ ಗಂಟೆ ಆಯಿತು ಗುರು, ಜನ ಜಾಸ್ತಿ ಇದ್ದರು, ಅದಕ್ಕೆ ಲೇಟ್ ಆಗೋಯ್ತು. ಇವಾಗ ಫೋನ್ ಮಾಡಿ ಹೇಳ್ಬೇಕು ಅವನಿಗೆ, ಇಂಥ ಕೆಲಸಗಳೆಲ್ಲ ಹೇಳಂಗಿದ್ರೆ ಸ್ವಲ್ಪ ಬೇಗನೆ ಹೇಳ್ರಪ್ಪ ಅಂತ ಹೇಳ್ಬಿಟ್ಟು. ಅಷ್ಟೇ.